ಎಲ್ರಿಗೂ ನಮಸ್ಕಾರ. ನಾನು ರಶ್ಮಿ ಕೆ ವಿಶ್ವನಾಥ್, ಮೈಸೂರಿನಿಂದ. ಇಂದಿನ ಲೇಖನದ ಶೀರ್ಷಿಕೆ ನಾಯಿ ಪಾಡು. ನಾಯಿ ತಿರುಗ್ದಂಗೆ ತಿರುಗ್ತೀಯ. ಅವರಿವರಿಗೆ ಅವಾಗವಾಗ ಹೇಳುತ್ತಿದ್ದ ಈ ಸಾಲು ನನ್ನ ಕಿವಿಯ ಮೇಲೂ ಬಿದ್ದು ಬಿದ್ದು ತಿರುಗುವ ನಾಯಿಯ ಕಡೆಗೆ ನನ್ನ ಗಮನ ಹೆಚ್ಚಾಯಿತು. ತಾಳವಾದರೂ ತಪ್ಪಬಹುದೇನೋ, ಆದರೆ ಆ ಹೆಜ್ಜೆಗಳ ಅಂತರ ಅವಧಿ ಮಾತ್ರ ಯಾವುದೇ ಪರಿಸ್ಥಿತಿಗೂ ಬದಲಾಗುವುದಿಲ್ಲ. ಒಂದೇ ಸಮನೆ ಒಂದೇ ತಾಳದಲ್ಲಿ ಅದನ್ನು ತಿರುಗಿಸುತ್ತಾ ಸಾಧಾರಣವಾಗಿ ಓಡಾಡುವ ಬೀದಿ ನಾಯಿಗಳ ಓಟ ನೋಡಲು ಒಂಥರ ಚಂದವೇ. ಆದರೆ ಕಚ್ಚುವ ಬುದ್ಧಿ ಮಾತ್ರ ಬೇಡವಿತ್ತೇನೋ. ಕಚ್ಚುತ್ತವೋ ಇಲ್ಲವೋ, ಆದರೆ ಬೊಗಳಿ ಭಯ ಹುಟ್ಟಿಸುವ ಬಜಾರಿ ನಾಯಿಗಳ ಸಹವಾಸವಂತೂ ಬೇಡವೇ ಬೇಡ. ಕಾಲೇಜಿಗೆ ಲೇಟ್ ಆದಾಗ ಹೋಗಲೆಂದು ನಾನೊಂದು ಶಾರ್ಟ್ಕಟ್ ದಾರಿ ಹುಡುಕಿಕೊಂಡಿದ್ದೆ. ಸ್ವಲ್ಪ ದಿನಗಳಲ್ಲೇ ಆ ರಸ್ತೆಯಲ್ಲಿ ಒಂದು ಕರಿ ನಾಯಿ ಕಾಣಿಸಿಕೊಂಡಿತ್ತು. ಅದು ಮೊದಲಿನಿಂದಲೂ ಇದ್ದಿರಬಹುದು, ಆದರೆ ಯಾವಾಗ ನನ್ನ ಗಾಡಿಯನ್ನು ಅಟ್ಟಿಸಿಕೊಂಡು ಬಂದು ಎಕ್ಸಲೇಟರ್ ಕಿತ್ತು ಹೋಗುವ ಹಾಗೆ ರೈಸ್ ಮಾಡುವಂತೆ ಮಾಡಿತೋ ಆವಾಗಲೇ ಅದರ ಭಯ ನನಗೂ ಹುಟ್ಟಿದ್ದು. ದಂಡಿಗೆದರಲಿಲ್ಲ, ದಾಳಿಗೆದರಲಿಲ್ಲ. ಈ ಕಪ್ನಾಯಿಗೆ ಹೆದರಬೇಕಲ್ಲ ಅನಿಸ್ತು. ಆದರೆ ಹೆದರಲೇಬೇಕಾಗಿ ಬಂದು ಆ ದಾರಿಯನ್ನೇ ಬಿಟ್ಟು ಬಿಟ್ಟ. ಮಿಲಿಟರಿಯಲ್ಲಿ ಸೇವೆ ಮಾಡುವ ನಾಯಿ ಸಂಬಳ ಪಡೆಯುವಷ್ಟು ಬುದ್ಧಿವಂತ ಪ್ರಾಣಿ. ಪ್ರಮೋಷನ್ನು, ಅಪ್ರಿಸಿಯೇಷನ್ಗಳಂತಹ ಗೌರವಗಳನ್ನು ಪಡೆಯುವ ಇವು ಇತರೆ ಪ್ರಾಣಿಗಳಿಗಿಂತ ಸೂಕ್ಷ್ಮ ಬುದ್ಧಿಯುಳ್ಳ ಪ್ರಾಮಾಣಿಕ ಪ್ರಾಣಿ. ವಿಮಾನ ನಿಲ್ದಾಣಗಳಲ್ಲಿ, ಕೆಲವು ಕ್ರಿಮಿನಲ್ ಕೇಸುಗಳಲ್ಲಿ, ಶಸ್ತ್ರಾಸ್ತ್ರ, ಡ್ರಗ್ಸ್, ಕೊಲೆ, ಹೀಗೆ ಹಲವಾರು ಪ್ರಕರಣಗಳನ್ನು ಭೇದಿಸುವಲ್ಲಿ ನಾಯಿಯ ಪಾತ್ರ ಮಹತ್ವದ್ದು. ಇನ್ನೊಂದು ಮುಖ್ಯ ಅಂಶವೆಂದರೆ, ರಾತ್ರಿ ಕತ್ತಲಲ್ಲಿ ಗಾಡಿ ಓಡಿಸಿಕೊಂಡು ಬರುವಾಗ ಯಾರಾದರೂ ವ್ಯಕ್ತಿ ನಡೆದು ಹೋಗುತ್ತಿದ್ದರೆ ದೂರದಿಂದ ಆ ವ್ಯಕ್ತಿ ಕಾಣಿಸೋದೇ ಇಲ್ಲ. ಅಂತಹ ಸಂದರ್ಭಗಳಲ್ಲಿ ಒಂದು ರೇಡಿಯಂ ಹಾಕ್ಕೊಂಡು ಓಡಾಡಲಿಕ್ಕಾಗಲ್ವ ಇವ್ರಿಗೆ ಎಂದು ನಾನೇ ಗೊಣಗಿದ್ದುಂಟು. ಅದೇ ಸಂದರ್ಭದಲ್ಲಿ ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನು ಹಾಕುತ್ತಾ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಎಂಬ ಹಾಡಿನಂತೆ ನವಿರಾಗಿ ಓಡುತ್ತಾ ಬರುವ ನಾಯಿಗಳು ಅಗಲವಾದ ಕಣ್ಣುಗಳನ್ನು ಬಿಟ್ಟುಕೊಂಡು ಬರುತ್ತಿದ್ದರೆ ತಮ್ಮ ಕಣ್ಣಿನಲ್ಲೇ ರೇಡಿಯಂ ಇಟ್ಟುಕೊಂಡಿದ್ದಾವೇನೋ ಎಂಬಷ್ಟು ಸ್ಪಷ್ಟವಾಗಿ ದೂರದಿಂದಲೇ ತಮ್ಮ ಇರುವಿಕೆಯನ್ನು ದೃಢಪಡಿಸಿ ಸವಾರರಿಗೆ ಸಹಾಯ ಮಾಡಿ ಮನುಷ್ಯರಿಗಿಂತಲೂ ಗ್ರೇಟ್ ಆಗಿಬಿಡುತ್ತವೆ. ನಾನೇನು ಮಾಡಲಿ ಸ್ವಾಮಿ, ನಮ್ಮ ಹುಡುಗಿ ನಾಯಿ ಪ್ರೇಮಿ ಎಂದು ಲಕ್ಕಿ ಸಿನಿಮಾದಲ್ಲಿ ಯಶ್ ರಮ್ಯಾ ಬಗ್ಗೆ ಬೇಜಾರು ಮಾಡಿಕೊಂಡು ಹಾಡುವಂತೆ ಮಾಡಿದ್ದು ಶ್ರೀಮಂತ ನಾಯಿ. ಬೀದಿಗೆ ಒಂದು ನಾಯಿ ಕಾವಲಂತೆ, ನಾಯಿಗೂ ಒಂದು ರೊಟ್ಟಿ ಮೀಸಲಂತೆ, ನಾಯಿಗೂ ಹೀನವಾದೆನಾ ಎಂದು ಹೊಸ ಜೀವನ ಸಿನಿಮಾದಲ್ಲಿ ಶಂಕರ್ ನಾಗ್ ತನ್ನ ದುರಾದೃಷ್ಟದ ಬಗ್ಗೆ ಬೇಜಾರು ಮಾಡಿಕೊಂಡು ಹಾಡಿದ್ದು ಬೀದಿ ನಾಯಿಗಳ ಬಗ್ಗೆ. ಅಂದರೆ ಎಲ್ಲಿಯೇ ಹೋದರೂ, ಯಾವುದೇ ನಾಯಿಯಾದರೂ ನಾಯಿಗಳ ಹೊಟ್ಟೆಗಂತೂ ಮೋಸ ಇಲ್ಲ ಎಂದಾಯಿತು. ಹುಡುಕಿಯೋ ತಡಕಿಯೋ ಏನೋ ಒಂಚೂರು ಸಂಪಾದನೆ ಮಾಡಿಕೊಂಡು ಬಿಡುತ್ತವೆ. ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಎಂಬ ಸಾರ್ವಜನಿಕರ ದೂರಿನ ಮೇರೆಗೆ ಅವುಗಳಿಗೆ ಆಪರೇಷನ್ ಮಾಡಬೇಕು, ಒಂದು ಕಡೆ ಕೂಡಿ ಹಾಕಬೇಕು ಎಂಬ ಮಾತುಗಳ ಹಿಂದೆಯೇ ಅಭಿನಯ ಚಕ್ರವರ್ತಿ ಸುದೀಪ್ ಮತ್ತು ಮೋಹಕ ತಾರೆ ರಮ್ಯಾ ಇಬ್ಬರೂ ಅದರ ವಿರುದ್ಧ ತಿರುಗಿ ಬಿದ್ದು ಬೀದಿ ನಾಯಿಗಳ ಮೇಲೆ ತಮಗಿದ್ದ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದು ಗೊತ್ತೇ ಇದೆ. ಆದರೇನು, ಜನಗಳಿಗೆ ನಾಯಿ ಬಿಟ್ಟು ಇರಲಿಕ್ಕೆ ಆಗೋದೇ ಇಲ್ಲ. ಎಲ್ಲದಕ್ಕೂ ನಾಯಿಯನ್ನು ಮಧ್ಯೆ ತರಲೇಬೇಕು. ಹೆಚ್ಚಿಗೆ ಓಡಾಡೋರಿಗೆ ನಾಯಿ ತಿರುಗ್ದಂಗೆ ತಿರುಗ್ತೀಯ ಅಂತ ಬೈತಾರೆ. ನಾಯಿಗಳು ತಿರುಗಿ ಅವುಗಳ ಊಟವು ಸಂಪಾದಿಸಿಕೊಳ್ಳಲೇಬೇಕಲ್ಲ. ಕೆಟ್ಟದಾಗಿ ಅಥವಾ ಹೆಚ್ಚಾಗಿ ಮಾತಾಡೋರಿಗೆ ನಾಯಿ ಬೊಗಳದಂಗೆ ಬೊಗಳ್ತೀಯ ಅಂತ ಬೈತಾರೆ. ನಾಯಿಗಳಿಗೆ ವಾಕ್ ಸ್ವಾತಂತ್ರ್ಯ ಇಲ್ಲವೇ? ಜಗಳ ಗಂಟರಿಗೆ ನಾಯಿ ಮುಂಡೆದು ಅಂತ ಬೈತಾರೆ. ಬುದ್ಧಿ ಇರೋ ಜನಗಳೇ ಜಗಳ ಮಾಡ್ತಾರೆ, ಇನ್ನು ನಾಯಿಗಳು ಕಚ್ಚಾಡಬಾರ್ದಾ? ಸಾರ್ವಜನಿಕ ಪ್ರದೇಶಗಳಲ್ಲಿ ಕೆಟ್ಟದಾಗಿ ಅಥವಾ ಲಜ್ಜೆಗೆಟ್ಟು ವರ್ತಿಸುವವರಿಗೆ ಅವರದೊಂದು ನಾಯಿ ಜನ್ಮ ಅಂತ ಬೈತಾರೆ. ನಾಯಿಗಳಿಗೆ ಯಾರೂ ಕಟ್ಟುಪಾಡು ಮಾಡಿಲ್ಲ ಮತ್ತು ಒಂದು ಕೊಠಡಿ ಎಂದೇನೂ ಇಲ್ಲವಲ್ಲ, ಅದಕ್ಕೆ ಇಷ್ಟ ಬಂದ ಕಡೆ ಇಷ್ಟ ಬಂದದ್ದು ಮಾಡ್ತವೆ.
ನಾಯಿ ನಾರಾಯಣನ ರೂಪ ಅಂತಾರೆ, ಆದರೂ ಬೈತಾರೆ. ಜೊತೆಗೆ ನಿರ್ಗತಿಕರಿಗೆ ಅಥವಾ ಕಷ್ಟಪಡುವವರಿಗೆ ಅಯ್ಯೋ ಪಾಪ ಅವಳದು ನಾಯಿಪಾಡು ಅಂತ ಕರುಣೆ ತೋರಿಸುವ ನಾಟಕವನ್ನೂ ಮಾಡ್ತಾರೆ. ಹಾಗಂತ ಬೀದಿ ನಾಯಿಗೆ ಬಿಸಿಯನ್ನು ಹಾಕ್ತಾರಾ? ಬದುಕಲಾಗದಿದ್ದರೂ ಹಂಗೋ ಹಿಂಗೋ ಹೆಂಗೋ ಕಷ್ಟಪಟ್ಟು ಬದುಕುತ್ತಿರುವ ಜನಗಳಿಗೆ ಅವರದೊಂದು ನಾಯಿ ಬಾಳು ಅಂತಾರೆ. ಅಂದರೆ ನಾಯಿಯ ಕಷ್ಟ ಅವರಿಗೂ ಅರ್ಥವಾಗುತ್ತೆ, ಆದರೆ ಸ್ಪಂದಿಸೋಲ್ಲ ಅಷ್ಟೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ನಾಯಿಯೇ ಬೇಕು. ಆದರೆ ಒಂದಂತೂ ನನಗೇನೆ ಅರ್ಥವಾಗಿಲ್ಲ, ಅವೇಕೆ ಕಾರಿನ ಚಕ್ರ ಅಥವಾ ಮರಕ್ಕೆ ಹೋಗಿ ಜಲ ನಿವಾರಣೆ ಮಾಡಿ ಬರ್ತಾವೆ ಅಂತ. ಮೋಸ್ಟ್ಲಿ ಮರಕ್ಕೆ ನೀರಾಗಲಿ ಎಂದೋ ಇಲ್ಲ ಕಾರಿನ ಚಕ್ರ ತೊಳೆದುಕೊಳ್ಳಲಿ ಎಂದೋ ಇರಬೇಕು. ಇಲ್ಲದಿದ್ದರೆ ಹೊರಗೆ ಕೊಳ್ಳೋಕೆ ಚೆನ್ನಾಗಿ ಸಿಗುತ್ತೆ ಎಂದು ಸಹ ಇರಬಹುದು. ನಾನು ಮದುವೆ ಆಗಿ ಪತಿಯ ಮನೆಗೆ ಬಂದಾಗ ಅಲ್ಲಿ ಒಂದು ಬೀದಿ ನಾಯಿ ಇತ್ತು. ಅದರ ಹೆಸರು ಜಿಮ್ಮಿ. ಪ್ರೀತಿಯಿಂದ ಜಿಮ್ಮಿ ಮಾಮ ಅಂತ ಕರಿತಾ ಇದ್ವಿ. ಅದಕ್ಕೆ ನಾನ್ ವೆಜ್ ಬೇಕು, ಇಲ್ಲ ತುಪ್ಪ ಅನ್ನ ಬೇಕು. ಅದರ ಬಟ್ಟಲಿಗೆ ಅನ್ನ ಸಾರು ತುಪ್ಪ ಹಾಕಿ ಬಂದರೂ ಸಹ ಮುಟ್ತಾ ಇರಲಿಲ್ಲ. ಅಷ್ಟನ್ನು ಹದವಾಗಿ ಕಲಿಸಿದ ಮೇಲೆಯೇ ಅದು ತಿನ್ನುತ್ತಿದ್ದದ್ದು. ಆವಾಗ ಅದಕ್ಕೆ ನಾ ಹೊಸಬಳಾದ್ದರಿಂದ ಹತ್ತಿರಕ್ಕೆ ಹೋದರೆ ಗುರ್ರ್ ಎನ್ನುತ್ತಿತ್ತು. ದಿನ ಕಳೆದಂತೆ ಅದಕ್ಕೆ ನಾ ಅಮ್ಮನಾದೆ. ನಾವು ನಾನ್ ವೆಜ್ ಊಟಕ್ಕೆ ಹೋದಾಗಲೆಲ್ಲ ನಮ್ಮ ಜಿಮ್ಮಿಗೆ ಅಂತ ನಾವು ತಿಂದುಳಿದ ಮೂಳೆಗಳನ್ನು ತರ್ತಾ ಇದ್ವು. ಇವಾಗಲೂ ಇಟ್ಟಿಕೊಳ್ಳಬೇಕು ಅನಿಸುತ್ತೆ, ಆದರೆ ತಿನ್ನಲು ಜಿಮ್ಮಿಯೇ ಇಲ್ವಲ್ಲ. ನನಗೆ ಓಡಾಡಲು ಸ್ವಂತ ವಾಹನ ಮತ್ತು ಬಳಸಲು ಸ್ವಂತ ಫೋನೂ ಇಲ್ಲದ ದಿನಗಳವು. ಸರ್ಕಾರಿ ಬಸ್ಸಿಗೆ ಮನೆಯಿಂದ 1 ಕಿಲೋಮೀಟರ್ ನಡೆದು ಬರಬೇಕಿತ್ತು. ಒಂದು ದಿನ ಬಸ್ಸಿಗೆ ಎಂದು ಮನೆಯಿಂದ ಹೊರಟೆ. ಜಿಮ್ಮಿಯೂ ನನ್ನ ಹಿಂದೆಯೇ ಬರತೊಡಗಿದ. ಹೋಗು ಜಿಮ್ಮಿ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಕೊನೆಗೆ ಬಸ್ ಸ್ಟ್ಯಾಂಡ್ನವರೆಗೂ ಬಂದ. ನಾನು ಬಸ್ ಹತ್ತಿದಾಗ ಅವನೂ ಹತ್ತ ಬಂದ. ಆದರೆ ಆಗಲಿಲ್ಲ, ನಮ್ಮ ಬಸ್ಸು ಹೊರಟಿತು. ಜಿಮ್ಮಿಗೆ ವಾಪಸ್ಸು ಮನೆಗೆ ಹಿಂತಿರುಗಲು ದಾರಿ ಗೊತ್ತಾಯಿತೋ ಇಲ್ಲವೋ ನನಗೆ ತಿಳಿಯಲಿಲ್ಲ. ಮನೆಗೆ ಫೋನ್ ಮಾಡಿ ಕೇಳೋಣವೆಂದರೆ ನನ್ನ ಹತ್ರ ಫೋನ್ ಇಲ್ವಲ್ಲ. ಮತ್ತೆ ನಾ ಮನೆಗೆ ಹಿಂತಿರುಗುವವರೆಗೆ ನನ್ನ ತೊಳಲಾಟ ನಿಲ್ಲಲಿಲ್ಲ. ನಾ ವಾಪಸ್ಸು ಮನೆಗೆ ಹೋದಾಗ ಮುನಿಸಿಕೊಂಡು ಮೂಲೆಯಲ್ಲಿ ಮಲಗಿದ್ದ ಜಿಮ್ಮಿ ಸಾಹೇಬ್ರನ್ನ ನೋಡಿದ ಮೇಲೆಯೇ ನನಗೆ ಸಮಾಧಾನ ಆಗಿದ್ದು. ಇವೆಲ್ಲ ಜಿಮ್ಮಿಗೆ ಅರ್ಥ ಆಗಲಿಲ್ಲ. ನಾ ಏನು ಮಾಡಲಿ? ನಿತ್ಯವೂ ವಾಕ್ ಹೋಗುತ್ತಿದ್ದ ಮಾವ ಹಿಂದೆಯೇ ಬಾಲ ಅಲ್ಲಾಡಿಸಿ ಬರುತ್ತಿದ್ದ ಜಿಮ್ಮಿಗೆ ಬಿಸ್ಕೆಟ್ ಕೊಡದ ದಿನಗಳೇ ಇಲ್ಲ. ಜೊತೆಗೆ ಜಿಮ್ಮಿ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಎಲ್ರಿಗೂ ಸಿಗ್ತಾ ಇತ್ತು. ಮಾವ ಹೋದಾಗಿನಿಂದ ತಾನು ಹೋಗುವವರೆಗೂ ಜಿಮ್ಮಿ ಆ ಅಂಗಡಿಯ ಹತ್ತಿರ ಹೋಗಿ ಬಿಸ್ಕೆಟ್ಗಾಗಿ ಕಾಯುತ್ತಾ ನಿಲ್ಲುತ್ತಿದ್ದ. ಹಾಗೆ ಹೋಗಿ ಬರುವಾಗಲೇ ಅವ ಕೂಡ ಕಾರಿಗೆ ಸಿಕ್ಕಿ ಅಸುನೀಗಿದ್ದು. ಬ್ರೀಡ್ ನಾಯಿಯಾಗಿದ್ದರೆ ಇಷ್ಟೆಲ್ಲ ಲೀಲೆಗಳು ಇರುತ್ತಿರಲಿಲ್ಲದಿರಬಹುದು. ಆದರೆ ನಮ್ಮ ಜಿಮ್ಮಿ ಬೀದಿ ನಾಯಿ. ಅವನ ಹೆಸರು ಮನಸ್ಸಿಗೆ ಬರುವಾಗಲೇ ಕಣ್ಣಿನಲ್ಲಿ ನೀರು ತುಂಬಿಸುವ ನೆನಪ ಉಳಿಸಿ ಹೋದವನು. ಸುಧಾಮೂರ್ತಿಯವರು ಅವರ ಗೋಪಿಯೊಂದಿಗಿನ ಒಡನಾಟವನ್ನು ಕುರಿತು ಪುಸ್ತಕಗಳನ್ನೇ ಬರೆದಿರುವುದು ಅವರಿಗೆ ಅದರೊಂದಿಗೆ ಇರುವ ಅವಿನಾಭಾವ ಸಂಬಂಧ ಅಥವಾ ಅವರು ಆ ನಾಯಿಗೆ ನೀಡಿರುವ ಪ್ರಾಶಸ್ತ್ಯವನ್ನು ತೋರಿಸುತ್ತದೆ. ಜನರು ನಾಯಿಯನ್ನು ಎಳೆಯುತ್ತಾರೋ ಇಲ್ಲ ನಾಯಿಯೇ ಅವರನ್ನು ಎಳೆಯುತ್ತದೋ, ಒಟ್ಟಿನಲ್ಲಿ ಒಬ್ಬರಿಗೊಬ್ಬರು ಎಳೆದಾಡಿಕೊಂಡು ಇಬ್ಬರೂ ವಾಕ್ ಮಾಡುವುದು ನಿತ್ಯವೂ ಕಾಣುವ ದೃಶ್ಯವೇ. ನಾಯಿಗಳ ಸ್ಪರ್ಧೆ, ನಾಯಿಗಳ ಆಸ್ಪತ್ರೆ, ನಾಯಿಗಳ ಪೌಡರು, ಕ್ರೀಮು, ಸೋಪು, ಫುಡ್ಡು ಇವುಗಳಿಗೆಲ್ಲ ಏನು ಕಡಿಮೆ ಹಣವಿಲ್ಲ. ಹಣವಿದ್ದವರು, ಪ್ರೀತಿ ಇದ್ದವರು ಖರ್ಚು ಮಾಡುತ್ತಾರೆ. ಹೊಟ್ಟೆಗಿಲ್ಲದವರು ಆ ನಾಯಿಗೆ ಕೊಡುವ ಕಾಲು ಭಾಗ ನನಗೆ ಕೊಟ್ಟಿದ್ದರೂ ನನ್ನ ಹೊಟ್ಟೆ ಗಟ್ಟಿಯಾಗ್ತಿತ್ತಲ್ಲ ಅಂತ ಹಲ್ಬ್ತಾರೆ. ಹೀಗೆ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ನಾಯಿ ಬೇಕು. ಆದರೆ ತುಂಬ ಜನರ ಬಾಯಿಗೆ ಮಾತ್ರ ನಾಯಿ ಬೇಕೇ ಬೇಕು. ಇದು ನಾಯಿ ಪಾಡೋ ಇಲ್ಲ ಹಾಗೆ ಬಯಸಿಕೊಳ್ಳುವ ಮನುಷ್ಯರ ಪಾಡೋ ಗೊತ್ತಿಲ್ಲ. ಆದರೆ ಏನೇ ಆದರೂ ನಾಯಿಯನ್ನು ಮಾತ್ರ ಬಿಡಲಾಗೋದಿಲ್ಲ.
ಒಂದು ಭಯಾನಕ ಸತ್ಯವೆಂದರೆ ಬಿಟ್ಟೆನೆಂದರೂ ಬಿಡದೀ ಮೋಹ ಎಂಬಂತೆ ಮುಂದಿನ ದಿನಗಳಲ್ಲಿ ನಾಯಿಗಳು ಮನುಷ್ಯರನ್ನು ಆಳಲಿವೆಯಂತೆ. ನಂಬಿದರೂ ನಂಬದಿದ್ದರೂ ಇದು ಸತ್ಯವಂತೆ. ಮೊದಲಿಗೆ ಭೂಮಿಯ ಮೇಲೆ ಮನುಷ್ಯ ಎಂಬುದೊಂದು ಪ್ರಾಣಿ ಇರಲೇ ಇಲ್ಲ. ಒಂದೇ ಒಂದು ಪಾದದಿಂದ ಇಡೀ ಮನೆಯನ್ನು ಆವರಿಸಿ ಬಿಡುವಂತಹ ಡೈನೋಸಾರ್ಸ್ಗಳಿದ್ದವು. ನಂತರ ಕುದುರೆಗಳು, ನಂತರ ಮೈಮೇಲೆಲ್ಲ ಕೂದಲುಗಳಿದ್ದ ಬೃಹತ್ ಗಾತ್ರದ ಆನೆಗಳು ಕಾಣಿಸಿಕೊಂಡವು. ನಂತರ ಹಸುಗಳು, ನಂತರ ಚಿಂಪಾಂಜಿಗಳು ಕಾಣಿಸಿಕೊಂಡವು. ನಂತರ ಮಾನವ ಎದ್ದು ನಿಂತ ಇಡೀ ಜಗತ್ತನ್ನೇ ಆಳತೊಡಗಿದ. ಇಲ್ಲಿಯವರೆಗೆ ಯಾರೂ ಮಾಡಿರದ ಸಾಹಸಗಳನ್ನೆಲ್ಲ ಮಾಡತೊಡಗಿದ. ಪ್ರಾಣಿಗಳಲ್ಲೆಲ್ಲ ಅತ್ಯಂತ ಬುದ್ಧಿವಂತ ಪ್ರಾಣಿ ಮನುಷ್ಯ ಪ್ರಾಣಿ. ಸಮುದ್ರದಲ್ಲಿರುವ ಶಾರ್ಕ್ಗಳು ಮನುಷ್ಯನಿಗಿಂತ ಶಕ್ತಿಶಾಲಿ. ಆದರೆ ಮನುಷ್ಯ ಅವುಗಳನ್ನೇ ಆಳುವಂತಾಗಿಬಿಟ್ಟ. ಪುರಾಣ ನಾಗರಿಕತೆಯಿಂದ ಹಿಡಿದು ಚೈನಾ ನಾಗರಿಕತೆ, ಹರಪ್ಪ, ಮೊಹೆಂಜೊದಾರೋ ಹೀಗೆ ಹಲವಾರು ನಾಗರಿಕತೆಗಳನ್ನು ಕಟ್ಟುತ್ತಾ ಹೋದ. ತ್ರೇತಾಯುಗದ ರಾಮಾಯಣದ ಪುಷ್ಪಕ ವಿಮಾನ ಇವಾಗಿನ ವಿವಿಧ ಹೆಸರುಗಳ ವಿಮಾನ ಆಗುವಷ್ಟು, ದ್ವಾಪರ ಯುಗದ ಬಿಲ್ಲು ಬಾಣ ಈಗಿನ ಗನ್ ಆಗುವಷ್ಟು ಮಟ್ಟಿಗೆ ಮನುಷ್ಯ ಬೆಳೆಯುತ್ತಾ ಹೋದ. ಆದರೆ ಇದೇ ಮನುಷ್ಯ ಮುಂದೊಂದು ದಿನ ಆಳಿಸಿಕೊಳ್ಳಲ್ಪಡುತ್ತಾನೆ. ಚೈನಾದಲ್ಲಿ ಸಂಭವಿಸಿದ ವುಹಾನ್ ಜ್ವಾಲಾಮುಖಿ ಕೊರೋನಾವನ್ನು ತಂದು ಹಲವಾರು ಸಾವು ನೋವುಗಳಾದವು. ಏನೋ ಔಷಧಿಯನ್ನು ಕಂಡುಹಿಡಿದಿದ್ದರಿಂದ ಉಳಿದವರು ಬದುಕಿಕೊಂಡರು. ಪ್ರಸಿದ್ಧ ಭೂವಿಜ್ಞಾನಿಯಾದ ಡಾಕ್ಟರ್ ಪ್ರಸಾದ್ ಅವರು ಹೇಳುವ ಪ್ರಕಾರ ಸಿಡಿಯುವ ವಾಲ್ಕಾನೋಗಳಲ್ಲಿ ಕೊರೋನಾದಂತಹ ಹಲವಾರು ವೈರಸ್ಗಳು ಉತ್ಪತ್ತಿಯಾಗಿ ಜಗತ್ತಿನ ಮನುಷ್ಯರನ್ನು ಸಂಹಾರ ಮಾಡುತ್ತಾ ಬರುತ್ತವೆ. ಭೂಕಂಪ, ಕಾಯಿಲೆಗಳು ಈ ರೀತಿ ಹಲವಾರು ಕಾರಣಗಳಿಂದ ಅಲ್ಪಸಂಖ್ಯಾತನಾಗುವ ಮನುಷ್ಯ 4-6 ದಶಲಕ್ಷ ವರ್ಷಗಳ ನಂತರ ಪೂರಾ ನಶಿಸಿ ಹೋಗುತ್ತಾನೆ. ಡೈನೋಸಾರ್ಗಳು ಇದ್ದವು ಎಂದು ನಾವು ಇಂದು ಹೇಳುವಂತೆ ಮುಂದೆ ಮನುಷ್ಯರು ಇದ್ದರು ಎಂದು ಹೇಳುವಂತಾಗುತ್ತದೆ. ಹಾಗೆ ನಶಿಸುವ ಮುನ್ನ ಅಲ್ಪಸಂಖ್ಯಾತನಾಗುವ ಮನುಷ್ಯ ನಾಯಿಯ ಗುಲಾಮನಾಗುತ್ತಾನೆ. ನಾಯಿಗಳು ಸಹ ಮನುಷ್ಯರಂತೆ ಎಲ್ಲವನ್ನೂ ಕಲಿಯುತ್ತವೆ, ಎಲ್ಲವನ್ನೂ ಮಾಡುತ್ತವೆ. ಆವಾಗ ಮನುಷ್ಯನನ್ನು ಆಳತೊಡಗುತ್ತವೆ. ಆವಾಗ ಮನುಷ್ಯನ ಪಾಡು ನಿಜವಾಗಿಯೂ ನಾಯಿ ಪಾಡೆ. ಥ್ಯಾಂಕ್ ಯು.